ಏ ಬಿಡ್ರಪ್ಪ ಮರ ಬೇರೆ ರಾಜ್ಯದಾಗ ಏನು ನಡೆದೇ ಇಲ್ಲ ಬೇರೆ ರಾಮ್ಜಿ ಏನು ಕಾನೂನು ಇದೆಯಲ್ಲ ಅಂದ್ರೆ ಮನೆಯವರ ಕಾನೂನು ಅದನ್ನ ಬೇರೆ ತರ ರೂಪಕ್ಕೆ ಕೊಟ್ಟಿದ್ದಾರೆ. ಯಾವುದೇ ವಿರೋಧ ಪಕ್ಷದ ಜೊತೆ ಚರ್ಚೆ ಮಾಡಿಲ್ಲ ಅಂತ ನೋಡ್ರಿ. ಯಾವುದಾದ್ರೂ ಕಾನೂನು ತರಬೇಕಾದ್ರೆ ಮುಂಚೆನೇ ಕಾನೂನಿನ ಕರಡು ಕಾಪಿ ಎಲ್ಲರಿಗೂ ಸಿಕ್ಕಿರ್ತದೆ ಮತ್ತು ಸುದೀರ್ಘವಾಗಿ ಸುಮಾರು 15 ತಾಸಿಗಿಂತ ಹೆಚ್ಚು ಚರ್ಚೆ ಆಗಿದೆ. ಎಲ್ಲರಿಗೂ ಹೇಳೋ ಅವಕಾಶ ಸಿಕ್ಕಿದೆ. ಹಲವಾರು ವಿಚಾರಗಳು ಹೇಳಿದ್ದಾರೆ. ಇವತ್ತು ಪ್ರಮುಖವಾಗಿ ಸುಮಾರು 15-20 ವರ್ಷದಿಂದಿದ್ದ ಕಾನೂನು ಇವತ್ತಿನ ಗ್ರಾಮೀಣ ಪರಿಸ್ಥಿತಿ ಭಾಳಷ್ಟು ಬದಲಾವಣೆ ಆಗಿದೆ. ಅದರ ಅನುಗುಣವಾಗಿ ಇವತ್ತು ಮಾಡಬೇಕು. ಮತ್ತು ಕಾನೂನು ನನ್ನ ಹಿಂದೆ ಇದ್ದಾಗ ಭಾಳಷ್ಟು ಕರಪ್ಷನ್ನು, ಸುಳ್ಳು ಫೇಕ್ ಕಾರ್ಡ್ಸು, ಹಲವಾರು ದುರುಪಯೋಗ ಆಗಿರುವಂಥ ಕಂಪ್ಲೇಂಟು ಎಲ್ಲ ರಾಜ್ಯಗಳಿಂದ ಬಂದಿತ್ತು. ಅದನ್ನು ಸಂಪೂರ್ಣವಾಗಿ ನಿಲ್ಲಿಸೋ ಸಲುವಾಗಿ ತಾಂತ್ರಿಕವಾಗಿ ಡಿಜಿಟಲೈಸೇಷನ್ನಿಂದ ಅದನ್ನು ನಿಲ್ಲಿಸೋದಕ್ಕೆ ಕ್ರಮ ತೆಗೆದುಕೊಂಡಿದ್ದಾರೆ. ಲೀಕೇಜನ್ನು ನಿಲ್ಲಿಸೋದಕ್ಕೆ ಕ್ರಮ ದುರುಪಯೋಗ ನಿಲ್ಲಿಸೋಕ್ಕೆ ಕ್ರಮ ತೆಗೆದುಕೊಂಡಿದ್ದಾರೆ. 125 ದಿವಸ ಮಾಡಿದ್ದಾರೆ. ಪ್ಲಸ್ ಯಾವ್ಯಾವ ಕೆಲಸ ಕಾರ್ಯಗಳು ಮಾಡಬೇಕು ಅಸೆಟ್ ಬಿಲ್ಡಿಂಗಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟು ಕಾನೂನನ್ನು ಮಾಡಿದ್ದಾರೆ. ಈ ದೇಶ ಕಟ್ಟುವಂಥ ಪ್ರಕ್ರಿಯೆಯಲ್ಲಿ ಇದು ಸರಿಯಾಗಿ ಉಪಯೋಗ ಆಗಬೇಕನ್ನುವಂಥ ದೃಷ್ಟಿಯಿಂದ ಬದಲಾವಣೆ ಅಂತಂದಿದ್ದಾರೆ. ನೋಡಿರಿ, ಸುಮಾರು 1,11,000 ಕೋಟಿ ರೂಪಾಯಿ ಪ್ರತಿ ವರ್ಷ ಖರ್ಚಾಗೋದು ಅದು ಒಳ್ಳೆಯದಕ್ಕಾಗಬೇಕಲ್ಲ. ಭಾಳಷ್ಟು ರಾಜ್ಯಗಳಲ್ಲಿ ದುರುಪಯೋಗ ಹೋದರೆ ಅಷ್ಟು ದೊಡ್ಡ ಪ್ರಮಾಣದ ಹಣ. ಆದ್ದರಿಂದ ಇವತ್ತು ಏನು ಎಂಪ್ಲಾಯ್ಮೆಂಟ್ ಕೊಡೋದ್ರಲ್ಲಿ ಏನೂ ನಿಲ್ಲಿಸಿಲ್ಲ, ರಿಜಿಸ್ಟ್ರೇಷನಲ್ಲಿ ಏನೂ ನಿಲ್ಲಿಸಿಲ್ಲ, 125 ದಿವಸ ಹೆಚ್ಚು ಮಾಡಿದ್ದೇವೆ. ಆದ್ದರಿಂದ ಇದೊಂದು ಪ್ರಗತಿಪರವಾಗಿರುವಂಥದ್ದು. ವಿರೋಧ ಪಕ್ಷಗಳು ವಿರೋಧ ಮಾಡೋ ಸಲುವಾಗಿ ವಿರೋಧ ಮಾಡ್ತಾಯಿದ್ದಾರೆ. ಈಗ ನೋಡಿ, ರಾಮ ಮತ್ತು ಗಾಂಧಿ ಬೇರೆ ಅಲ್ಲ. ಗಾಂಧಿಯಲ್ಲಿ ರಾಮ ಇದ್ದ. ರಾಮನ ಹೆಸರು ತೊಗೊಂಡಾಗ ಅದ್ರ ಗಾಂಧಿನೂ ಅದರಲ್ಲೇ ಇರ್ತಾನೆ. ಗಾಂಧಿ ರಾಮರಾಜ್ಯ ಬಗ್ಗೆ ಮಾತಾಡಿದರು, ಗ್ರಾಮ ರಾಜ್ಯ ಬಗ್ಗೆ ಮಾತಾಡಿದರು. ಆದ್ದರಿಂದ ಇವತ್ತು ರಾಮನನ್ನು ಗಾಂಧಿಯಿಂದ ಬೇರ್ಪಡಿಸೋದೇ ಗಾಂಧಿಗೆ ಮಾಡುವಂಥ ದೊಡ್ಡ ಅಪಚಾರ. ಈಗ ಸರ್ ದ್ವೇಷ ಭಾಷಣ ಕುರಿತಂತೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿದೆ ಕರ್ನಾಟಕದಲ್ಲಿ. ಈಗ ತೆಲಂಗಾಣದಲ್ಲಿ ಕೂಡ ಈ ಥರ ಒಂದು ಕಾರ್ಯ ತರ್ತಾ ಇದ್ದಾರೆ ಅಂತೇಳಿ. ನೋಡಿ, ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಮಾಡಿಲ್ಲ. ರಾಜ್ಯವನ್ನು ದಿವಾಳಿ ಮಾಡಿದೆ. ಎಲ್ಲಿ ಹೋದಲ್ಲೂ ಕೂಡ ಎಲ್ಲ ಆಫೀಸ್ನಲ್ಲೂ ಕರಪ್ಷನ್ ಹೆಚ್ಚಾಗಿದೆ. ಜನ ಇದರ ವಿರುದ್ಧ ಮಾತನಾಡಬಾರ್ದು, ಸರ್ಕಾರದ ವಿರುದ್ಧ ಮಾತನಾಡಬಾರ್ದು ಅನ್ನೋಂಥ ಸಲುವಾಗಿ ದ್ವೇಷ ಭಾಷಣವನ್ನು ಮಾಡ್ತಾಯಿದ್ದಾರೆ. ದ್ವೇಷ ಭಾಷಣ ಇವತ್ತು ತೆಗೆದು ನೋಡಿದರೆ ಕಾಂಗ್ರೆಸ್ನವರು ಅತಿ ಹೆಚ್ಚು ಮಾಡಿರೋದು. ಅವರಿಗೆ ಕೇಸ್ ಹಾಕೋದ್ರೆ ವಿರೋಧ ಪಕ್ಷ ಕೇಸ್ ಹಾಕ್ತಾಯಿದ್ದಾರೆ. ಮತ್ತು ಈಗಾಗಲೇ ಕಾನೂನಿದೆ, BNS ಕಾನೂನಲ್ಲಿ ಈಗಾಗಲೇ ದ್ವೇಷ ಭಾಷಣ ಮಾಡಿದರೆ ಅದರ ಬಗ್ಗೆ ಕಾನೂನಿದೆ. ಇದರ ವಿಶೇಷ ಕಾನೂನು ತರುವಂಥ ಅವಶ್ಯಕತೆ ಇರಲಿಲ್ಲ. ವಿಶೇಷ ಕಾನೂನನ್ನು ವಿರೋಧ ಪಕ್ಷವನ್ನು, ಜನಸಾಮಾನ್ಯರನ್ನು, ರೈತರನ್ನು ದಮನ ಮಾಡೋ ಸಲುವಾಗಿ ಈ ಕಾನೂನಿದೆ. ವ್ಯಕ್ತಿಯ ಸ್ವಾತಂತ್ರ್ಯ ಹರಣ ಮಾಡುವಂಥ ಕಾನೂನಿದೆ. ಸಂವಿಧಾನ ವಿರುದ್ಧವಾಗಿ ಈ ಕಾನೂನಿದೆ. ಮೊದಲ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ 2 ವರ್ಷ ನಾನೇ ಅಂತ ಹೇಳ್ತಾರೆ. 1 ನಿಮಿಷ ಆಫ್ ದ ರೆಕಾರ್ಡ್. ನೀವು ಇದನ್ನು ಹೇಳಿದ್ರಿಂದ ಇಷ್ಟೊಂದು ಹೇಳಿದ್ದೆಲ್ಲ 0.